ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಜಮೀರ್ ಅಹಮದ್ ಅವರೇ ಉಸ್ತುವಾರಿ ಸಚಿವರಾಗಿದ್ದೇ ಇರ್ತಾರೆ. ಇವತ್ತು ಧ್ವಜಾರೋಹಣಕ್ಕೆ ಜಮೀರ್ ಅಹಮದ್ ಅವರು 2 ಜಿಲ್ಲೆಗೆ ಉಸ್ತುವಾರಿಗಳಿದ್ರು. ಅವರು ವಿಜಯನಗರ ಇದ್ರು, ಇಲ್ಲಿ ಖಾಲಿ ಇದ್ರು. ಹಾಗಾಗಿ ಮಾನ್ಯ ನಮ್ಮ ರಹೀಮ್ ಖಾನ್ ಅವ್ರನ್ನ ಹಾಕಿದ್ದಾರೆ. ಧ್ವಜಾರೋಹಣಕ್ಕೆ ಮಾಡ್ಕೊಂಡು ಫೇಕ್ ಇರ್ತಾವೆ, ಇವತ್ತು ಆರ್ಡರ್ ಆಗ್ತವೆ. ಇದೆಲ್ಲ ಒಂದು ಆಡಳಿತದ ಒಂದು ನಿರ್ಧಾರಗಳು. ಇದು ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದಂಥದ್ದು. ನಮ್ದು ಕಾಂಗ್ರೆಸ್ ಅಂದ್ರೆ ಒಂದು ದೊಡ್ಡ ಒಂದು ಪ್ರಣಾಳಿಕೆಯ ಮೂಲಕ ಇರುವಂಥದ್ದನ್ನ ಫಸ್ಟ್ ಮಾಡೋದು. ಇವತ್ತು ರಾಹುಲ್ ಗಾಂಧೀಜಿ ಅವರು ಕೇಂದ್ರ ಚುನಾವಣೆ ಮೇಲೆ ಇವತ್ತು ಯಾವ ರೀತಿ ಆಕ್ರಮ ಮಾಡಿದ್ದಾರೆ ಅಂತೇಳಿ ಕರ್ನಾಟಕದಲ್ಲೇ ಇವತ್ತು ಇಟ್ಕೊಂಡಿದ್ದಾರೆ. ಇವತ್ತು ಅವರು ಇಡೀ ದೇಶದ ಇಡೀ ಪ್ರಪಂಚನೇ ಈ ಕಡೆ ತಿರುಗಿ ನೋಡುವಂಥದ್ದನ್ನ ಕೆಲಸ ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅಂದರೆ ಚುನಾವಣೆಗಳನ್ನು ಯಾವ ರೀತಿ ಈ BJP ಸರ್ಕಾರದವರು ಯಾವ ರೀತಿ ಮಾಡ್ಕೊತಿದ್ದಾರೆ, ಅಂದರೆ ಕೇಂದ್ರ ಆಡಳಿತ ನಡೆಸುವಂಥವ್ರು ಯಾವ ರೀತಿ ಚುನಾವಣೆ ಸಮಸ್ಯೆಗಳನ್ನು ನಡೆಸ್ಕೊಳ್ತಾ ಇದ್ದಾರೆ. ಖಂಡಿತವಾಗಿ ಇವತ್ತು ನಮ್ಮ ರಾಹುಲ್ ಗಾಂಧೀಜಿಯವರು ಅದನ್ನು ಸಾಕ್ಷಿ ಸಮೇತ ತಂದಿಟ್ಟಿದ್ದಾರೆ. ನೀವು ಮೊನ್ನೆ ಮಹಾರಾಷ್ಟ್ರ ನೋಡಿದ್ರೆ ಏಕಾಏಕ 5 ಗಂಟೆ ಮೇಲೆ 70 ಲಕ್ಷ ವೋಟ್ಗಳು ಬಂದ್ಬಿಡ್ತಾರೆ. 5 ಗಂಟೆ ಮೇಲೆ ನಮ್ಮ ಇತಿಹಾಸದಲ್ಲಿ ನಾನು 4 ಎಲೆಕ್ಷನ್ 5 ಎಲೆಕ್ಷನ್ ಮಾಡ್ತೀನಿ. ಯಾವತ್ತು ತಾವೆಲ್ಲರೂ ನೋಡಿರ್ತೀರಿ ಇವತ್ತು ಮಾಧ್ಯಮದಲ್ಲಿ. ಯಾಕಂದರೆ ಇವತ್ತು ಮಾಧ್ಯಮವನ್ನು ಒಂದು ತಮ್ಮನ್ನು ಕೂಡ ಒಂದು ಬಾಯಿ ಮುಚ್ಚುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾವೆ. ಬಹುಶಃ ನೀವೆಲ್ಲರೂ ಅದಕ್ಕೆ ಯಾರು ಕೂಡ ಬೆಂಡ್ ಆಗಲ್ಲ. ನಮ್ಮ ಕರ್ನಾಟಕದವರಂತೂ ಎದಕ್ಕೂ ಅದಕ್ಕೆ ಆಗಲ್ಲ ಅಂತೇಳಿ ನಮಗೆ, ಅದರಲ್ಲಿ ಮುಖ್ಯವಾಗಿ ಬಳ್ಳಾರಿಯವರಂತ ಜಮೀರ್ ಅಹಮದ್ ಅವರೇ ಇರ್ತಾರೆ ಅಂತ ಹೇಳಿದ್ರು. ಆದ್ರೆ ಅವ್ರು 1 ವರ್ಷ ಆದ್ರೂ ಬರ್ತಾ ಇಲ್ಲ ಸರ್. ನೀವು ಬಳ್ಳಾರಿ ಶಾಸಕ KDP ಮಾಡ್ಬೇಕಂತ ಹೇಳಿದ್ರು. ಕೆಲವು ಬೇರೆ ಅವರಿಗೆ 2 ಜಿಲ್ಲೆಗಳು ಇದಾವೆ. ಅಂದ್ರೆ 2 ಜಿಲ್ಲೆ ಬಂದಾಗ 3-4 ದಿನ ಉಳ್ಕೊಳ್ತಾರೆ. ಅಟ್ಲೀಸ್ಟ್ ಕನಿಷ್ಠ ಸೌಜನ್ಯಕ್ಕೆ ಉಸ್ತುವಾರಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.